ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಅಪ್ಡೇಟ್ಸ್ಗೆ ಸ್ವಾಗತ. ಸುಮಾರು ದಿನಗಳಿಂದ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು, ಯಾವುದೇ ರೀತಿ ಯೂಟ್ಯೂಬ್ ವೀಡಿಯೋಸ್ ಆದರೆ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಯಾಕಂದರೆ ಆಫೀಸ್ ಕೆಲಸದ ಮೇಲೆ ಬೇರೆ ಕಡೆ ಹತ್ರ ಹೋಗಿದ್ದೆ ಪ್ರಾಜೆಕ್ಟ್ ಕೆಲಸದ ಮೇಲೆ. ಅದರಿಂದ ಈಗ ವಾಪಸ್ಸು ಬೆಂಗಳೂರಿಗೆ ಬಂದಿದ್ದೀನಿ. ಇನ್ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಎಜುಕೇಷನಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ನಿಮಗೆ ಏನೇ ಅಸಿಸ್ಟೆನ್ಸ್ ಬೇಕಾಗಿದ್ದರೂ ನಮ್ಮ ವಾಟ್ಸಪ್ ಚಾನಲ್ಲು, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಹಾಗೆ ಟೆಲಿಗ್ರಾಮ್ ಚಾನಲ್ ಅಫಿಷಿಯಲ್ ಅಕೌಂಟ್ಸ್ ಆದರೆ ಇದೆ. ಅಲ್ಲಿ ಆದರೆ ಪೋಸ್ಟ್ ಮಾಡ್ತಾ ಇರ್ತೀರಿ. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಗಾದರೆ ಜಾಯ್ನ್ ಆಗ್ಬೋದು. ಇಲ್ಲಿ ಅನೇಕ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಪಲ್ಲಿ ಇವತ್ತು ಏಪ್ರಿಲ್ 1 ಆಗಿದೆ. ಇವತ್ತು ಲಾಸ್ಟ್ ಡೇಟ್ಸ್ ಆದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. OBC ವಿದ್ಯಾರ್ಥಿಗಳು, ಹಾಗೆ SC/ST ವಿದ್ಯಾರ್ಥಿಗಳು, ಸುಮಾರು ವಿದ್ಯಾರ್ಥಿಗಳಾದರೆ ಸರ್ ಸ್ಕಾಲರ್ಶಿಪ್ಸ್ಗೆ ಇನ್ನೂ ಸ್ವಲ್ಪ ಮಿಸ್ ಆದರೆ ಮಾಡ್ಕೊಂಡಿದ್ರಿ, ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದಾರಾ ಅಂತ ಕೇಳ್ತಿದ್ದಾರೆ. ಹಾಗೆ ಅನೇಕ ವಿದ್ಯಾರ್ಥಿಗಳದ್ದು ಹಲವಾರು ಡಿಪಾರ್ಟ್ಮೆಂಟ್ಸು ಏನಾದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟ್ರೈಬಲ್ಲು, ಸೋಷಿಯಲ್ಲು, ಮೈನಾರಿಟಿ ಡಿಪಾರ್ಟ್ಮೆಂಟ್ಸ್ ವಿದ್ಯಾರ್ಥಿಗಳಿಗೂ ಅಷ್ಟೇ ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಅನ್ನೋದು ಇನ್ನೂ ಆಗಿಲ್ಲ. ಸುಮಾರು ದಿನಗಳಾದರೂ 1 ಮಂತ್ ಆದರೂ ಇನ್ನೂ ಅವ್ರಿಗೆ ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಆದರೆ ಆಗಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಹಾಗೆ ಅಮೌಂಟ್ಸು ಯಾವಾಗ ರಿಲೀಸ್ ಆಗ್ಬೋದು ಅಂತ ಈ ರೀತಿ ಅನೇಕ ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಮ್ಮ ಈ ವಿಡಿಯೋಲ್ಲಾದರೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಎಲ್ಲ ಎಜುಕೇಷನಲ್ ರಿಲೇಟೆಡ್ ಅಪ್ಡೇಟ್ಸು, ಹಾಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ಹೇಳೋದಾದರೆ, ಈಗ ಆಲ್ಮೋಸ್ಟ್ ಮಾರ್ಚ್ 31 ಆದರೆ ಇತ್ತು. ಎಲ್ಲ ಡಿಪಾರ್ಟ್ಮೆಂಟ್ಸ್ದು ಆಲ್ಮೋಸ್ಟ್ ಮುಗಿದಿದೆ ಅಂತಲೇ ಅನ್ಕೋಬೇಕು ನೀವು. ಯಾಕೆಂದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ, ಹಾಗೆ MSc MTech ಯಾರಾದರೆ MBA ಪ್ರೊಫೆಷ್ನಲ್ ಕೋರ್ಸಸ್ ಆಗಿರ್ಬೋದು, ನೀವು ಏನೇ ಪ್ರೊಫೆಷ್ನಲ್ಲು ಹಾಗೆ ಟೆಕ್ನಿಕಲ್ ಕೋರ್ಸಸ್ ಮಾಡ್ತಿದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಟ್ರೈಬಲ್ಲು, ಸೋಷಿಯಲ್ಲು, ಮೈನಾರಿಟಿ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟದು ಕೋರ್ಸಸ್ ಆದರೆ ಜನರಲ್ ಕೋರ್ಸಸ್ಗೆಲ್ಲ ಕ್ಲೋಸ್ ಆದರೆ ಆಗಿದೆ. ಈಗ ಯಾವುದಪ್ಪ ಓಪನ್ ಇದೆ ಅಂದರೆ ಇಲ್ಲೇ ನೋಡ್ಬೋದು ನೀವು, SSP ವೆಬ್ಸೈಟಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮಾತ್ರ ಮೇ 31 ಆದರೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಕೋರ್ಸಸ್ಸು ಸ್ಟಾರ್ಟ್ ಆಗೋದೇ ಲೇಟ್ ಆಗಿದೆ. ಅದರಿಂದ ನರ್ಸಿಂಗ್ ಕೋರ್ಸಸ್ಸು, ಮೆಡಿಕಲ್ ವಿದ್ಯಾರ್ಥಿಗಳು ಯಾರಾದರೆ ಇದ್ದಾರೆ, ಮೆಡಿಕಲ್ಲು PG ಕೋರ್ಸಸ್ ಆಗಿರ್ಬೋದು, ಹಾಗೆ UG MBBS ವಿದ್ಯಾರ್ಥಿಗಳಾಗಿರ್ಬೋದು, ನರ್ಸಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ 31/5/2025 ಆದರೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಆದರೆ ಅವ್ರಿಗೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಸ್ ವಿದ್ಯಾರ್ಥಿಗಳಿಗೂ ಅಷ್ಟೇ ಇಲ್ಲಿ ಬ್ರಾಕೆಟಲ್ಲಿ ನೋಡ್ಬೋದು ನೀವು, ಫೀಸ್ ಕನ್ಸೆಷನ್ ಸ್ಕೀಮ್ಸ್ಗಷ್ಟೇ ಮಾತ್ರ ಎಲಿಜಿಬಲ್ ಆದರೆ ಮಾಡ್ತಿದ್ದಾರೆ. ಯಾರಾದರೆ ಡಿಸೆಂಬರ್ ಮುಂಚೆ ಅಪ್ಲೈ ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಬೇರೆ ಸ್ಕೀಮ್ಸ್ಗೆ ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ನಾನು ಹಿಂದಿನ ವೀಡಿಯೋಸಲ್ಲೂ ತಿಳಿಸ್ಕೊಟ್ಟಿದ್ದೆ, ಲೇಬರ್ ಕಾರ್ಡ್ ಆಗಿರ್ಬೋದು, ಕೃಷಿ ಇಲಾಖೆ ಕಡೆಯಿಂದ ಏನಾದರೆ ಅಗ್ರಿಕಲ್ಚರ್ದು ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ಬರುತ್ತೋ ಅದು ಎಲ್ಲ ಡೇಟ್ಸ್ ಆದರೆ ಕ್ಲೋಸ್ ಆಗಿದೆ ಅಂತ. ಈಗ ನಿಮಗೆ ಫೀಸ್ ಕನ್ಸೆಷನ್ ಏನಾದರೂ ಗೌರ್ಮೆಂಟ್ಗೆ ಫೀಸ್ ಪೇ ಮಾಡ್ತೀರಾ, ಅದರಲ್ಲಿ CET ಫೀಸು 40% ಅಮೌಂಟ್ ಆದರೆ ಬರೋ ಚಾನ್ಸಸ್ ಆದರೆ ಇದೆ. ಅದರಿಂದ ನೀವು ಫೀಸ್ ಕನ್ಸೆಷನ್ ಸ್ಕೀಮ್ಗಾದರೆ ಎಲಿಜಿಬಲ್ ಇರ್ತೀರಾ. ಯಾರಾದರೂ ಮೆಡಿಕಲ್ ವಿದ್ಯಾರ್ಥಿಗಳು ನೋಡ್ತಿದ್ರೆ ನೀವು ಇನ್ನೂ ಟೈಮ್ ತಗೊಂಡು ನಿಮಗೆ ಎಲ್ಲ ಡೀಟೇಲ್ಸು, ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ, ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ನು ಡೀಟೇಲ್ಸ್ ಎಲ್ಲ ಪ್ರೋಸೆಸ್ ಆದ ನಂತರನೂ ನೀವು ಅಪ್ಲೈ ಮಾಡ್ಕೋಬೋದು. ಇನ್ನೂ ಮೇ 31 ಆದರೆ ಲಾಸ್ಟ್ ಡೇಟ್ ಇದೆ. ಇನ್ನು ಉಳಿದ ಎಲ್ಲ ಕೋರ್ಸಸ್ ಅವ್ರಿಗೂ ಈಗಾಗಲೇ ಲಾಸ್ಟ್ ಡೇಟ್ನ ನಿನ್ನೆಗೆ ಮುಗಿದಿದೆ. ಇನ್ ಕೇಸ್ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಮತ್ತೆ ಅಪ್ಡೇಟ್ ಆದರೆ ಮಾಡ್ತೀನಿ. ಆದರೆ ಆಲ್ಮೋಸ್ಟು 100% ಇಲ್ಲ 99% ಅಂದ್ಕೊಳ್ಳಿ, ಎಕ್ಸ್ಟೆಂಡ್ ಮಾಡೋದು ಡೌಟು. ಯಾಕಂದರೆ ಅಕಾಡೆಮಿಕ್ ಇಯರು, ಫಿನಾನ್ಷಿಯಲ್ ಇಯರೇ, ಅಸೆಸ್ಮೆಂಟ್ ಇಯರೇ ಕ್ಲೋಸ್ ಆಗೋ ಮಾರ್ಚ್ 31. ಸೊ ಅದರಿಂದ ನೀವು ಮತ್ತೆ ಓಪನ್ ಮಾಡ್ತಾರಾ ಅನ್ನೋದು ಸುಳ್ಳು. ಆಲ್ಮೋಸ್ಟು ಮಾಡೋದಿಲ್ಲ. ಇನ್ ಕೇಸ್ ಮಾಡಿದ್ರೆ ನಾನು ಆದರೆ ಅಪ್ಡೇಟ್ ಮಾಡ್ತೀನಿ. ಈಗಾಗಲೇ ನಾನು ಹಲವಾರು ವೀಡಿಯೋಸಲ್ಲಿ, ಹಿಂದಿನ ವೀಡಿಯೋಸಲ್ಲಿ ಸುಮಾರು SSP ವೀಡಿಯೋಸಲ್ಲಿ ತಿಳಿಸ್ಕೊಡ್ತಾನೆ ಬಂದಿದ್ದೆ. ಇನ್ನೂ ಯಾರಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡ್ಕೊಳ್ಳಿ ಅಂತ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ವೀಡಿಯೋಸ್ ಆದರೆ ಪೋಸ್ಟ್ ಮಾಡ್ತಾನೆ ಬಂದಿದ್ದೆ. ಈಗ ನೀವು ನಮ್ಮ ಚಾನಲ್ಗೆ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮಗೆ ಗೊತ್ತಾಗಿರುತ್ತೆ, ಈಗಾಗಲೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ. ಈಗ ಸ್ಟೇಟಸ್ ಬಗ್ಗೆ ಸುಮಾರು ವಿದ್ಯಾರ್ಥಿಗಳಾದರೆ ಡೌಟ್ಸ್ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ಆದರೆ ಈಗ ನೋಡೋಣ. ಇಲ್ಲಿ ನೋಡ್ಬೋದು, ಸುಮಾರು ವಿದ್ಯಾರ್ಥಿಗಳಿಗೆ ಏನಾದರೆ ಸ್ಕಾಲರ್ಶಿಪ್ಪು ಈಗ 2024-25ನೇ ಸಾಲಿಂದು ಅನೇಕ ವಿದ್ಯಾರ್ಥಿಗಳಿಗಾದರೆ ಸ್ಟೇಟಸಲ್ಲಿ ಫಸ್ಟ್ ಲೆವೆಲ್ ಅಷ್ಟೇ ವೆರಿಫಿಕೇಷನ್ ಆದರೆ ಆಗಿದೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ ಆದರೆ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ಯಾರಾದರೂ PG ಡಿಗ್ರಿ ಸ್ಟೂಡೆಂಟ್ಸು, ಯಾರಾದರೂ MBA MC MTech ವಿದ್ಯಾರ್ಥಿಗಳಿದ್ರೆ ಅಂಥ ವಿದ್ಯಾರ್ಥಿಗಳು ಸುಮಾರು ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡಿ NAT ಪೋರ್ಟಲ್ ಕಡೆಯಿಂದ ಡೀಟೇಲ್ಸ್ ಅಪ್ಡೇಟ್ ಆಗದೇ ಇರೋದು, ಈ ರೀತಿ, ಹಾಗೆ ಕೌನ್ಸಿಲಿಂಗ್ ಡೀಟೇಲ್ಸು ಅಪ್ಡೇಟ್ ಆಗದೇ ಇರೋದು. ಅದರಾದ ನಂತರ ಎಲ್ಲ ವಿದ್ಯಾರ್ಥಿಗಳು ಈಗ
ಅಪ್ಲೈ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅಪ್ಲೈ ಮಾಡಿದರೆ ನಿಮಗೆ ಇಲ್ಲಿ ಕನ್ಸಿಡರ್ಡ್ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ ಸ್ಕೀಮ್ ಹತ್ರ ನಿಮಗೆ ಡಿಪಾರ್ಟ್ಮೆಂಟ್ ಮೆನ್ಷನ್ ಆಗಿದ್ದರೆ ನಿಮಗೆ ಖಂಡಿತ ಅಮೌಂಟ್ ಆದರೆ ನಿಮಗೆ ಫೀಸ್ ಕನ್ಸೆಷನ್ ಅಮೌಂಟ್ ಆದರೆ ಬರುತ್ತೆ. ಇದು ಫಸ್ಟ್ ಸ್ಟೆಪ್ಪು. ಇಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಆದರೆ ಸ್ಕೀಮು ಡಿಪಾರ್ಟ್ಮೆಂಟ್ ಹತ್ರ ಮೆನ್ಷನ್ ಆಗಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ರೈತ ವಿದ್ಯಾನಿಧಿಗೆ ಹಾಗೆ ಲೇಬರ್ ಕಾರ್ಡ್ಗೆಲ್ಲ ಎಲಿಜಿಬಲ್ ಇದ್ರೇ ಇಲ್ಲೇ ನಿಮಗೆ ಕಾಮ ಹಾಕಿದಾರಲ್ಲ ಅಲ್ಲೇ ನಿಮಗೆ ಎಲ್ಲ ಡಿಪಾರ್ಟ್ಮೆಂಟ್ಸು ನೇಮ್ ಆದರೆ ಮೆನ್ಷನ್ ಆಗಿರುತ್ತೆ. ಇದಾದ ನಂತರ ನೀವು ಒಮ್ಮೆ ನಿಮ್ಮ ಬ್ಯಾಂಕು ಸೀಡ್ ಆಗಿದೆಯಾ ಆಧಾರ್ ಕಾರ್ಡ್ಗೆ ಅಂದರೆ NPCI ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದಾಗಿರಬೇಕಾಗುತ್ತೆ. ನಿಮ್ಮ ಬ್ಯಾಂಕು ಮಸ್ಟ್ ಆ್ಯಂಡ್ ಶುಡ್ಡು ಲಿಂಕ್ ಆಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಖಂಡಿತ ಬರುತ್ತೆ. ಇದಾದ ನಂತರ ಇಲ್ಲಿ ನೋಡುವುದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರು. ಇದು ನಿಮ್ಮ ಕಾಲೇಜ್ ಕಡೆಯಿಂದನೇ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ 90% ವಿದ್ಯಾರ್ಥಿಗಳಿಗೆ ಕಾಲೇಜ್ ಕಡೆಯಿಂದ ಅಪ್ರೂವ್ ಆದರೆ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ ಕೇಸ್ ಯಾರಿಗಾದರೂ ಒಂದು ಕಾಲೇಜ್ ಲೆವೆಲ್ ಕಡೆಯಿಂದ ಅಪ್ರೂವ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಕಾಲೇಜಲ್ಲೇ ಒಂದು SSP ಡಿಪಾರ್ಟ್ಮೆಂಟ್ ಕಡೆ ಹೋಗಿ ನೀವು ಅಲ್ಲಿ SSP ನೋಡಲ್ ಆಫೀಸರ್ ಅಂತ ಇರ್ತಾರೆ. ಅವರು ನಿಮ್ಮ ಅಡ್ಮಿಷನ್ ಡೀಟೇಲ್ಸು, ಫೀಸ್ ರೆಸಿಪ್ಟ್ಸು ಹಾಗೆ ಒಂದು ಅಡ್ಮಿಷನ್ ಆರ್ಡರ್ ಎಲ್ಲ ಕೇಳ್ತಾರೆ. ಅವ್ರು ಏನು ಡೀಟೇಲ್ಸ್ ಕೇಳ್ತಾರೋ ಅದನ್ನು ಪ್ರೊವೈಡ್ ಮಾಡಿ ನೀವು ಇಮಿಡಿಯೇಟಾಗಿ ಅಪ್ರೂವ್ ಆದರೆ ಮಾಡಿಸ್ಕೊಳ್ಳಿ. ಒನ್ಸ್ ನಿಮಗೆ ಇದು ಅಪ್ರೂವ್ ಆದ್ರೇ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಅಲ್ಲಿ ಡಿಪಾರ್ಟ್ಮೆಂಟ್ ಅವರು ವೆರಿಫಿಕೇಷನ್ ಆದರೆ ಮಾಡೋದು. ಅದರಿಂದ ಫಸ್ಟು ನೀವು ಕಾಲೇಜ್ ಕಡೆಯಿಂದ ಅಪ್ರೂವ್ ಆದರೆ ಮಾಡಿಸ್ಕೊಳ್ಳಿ ನಿಮ್ಮ ಕಾಲೇಜಲ್ಲೇ ಇರೋದ್ರಿಂದ. ಅದಾದ ನಂತರ ನೀವು ಇನ್ ಕೇಸು ನಿಮಗೆ ಕಾಲೇಜ್ ಲೆವೆಲಲ್ಲಿ ಅಪ್ರೂವ್ ಆಗಿ ಸುಮಾರು ದಿನಗಳಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ಒಂದು 1 ಮಂತ್ 2 ಮಂತ್ಸು ಮಿನಿಮಮ್ 2 ಮಂತ್ಸು ಅಷ್ಟರೊಳಗಡೆ ಆಲ್ಮೋಸ್ಟು ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ನು ಎಸ್ ಅಂತ ಬಂದೇ ಬರುತ್ತೆ. ಇನ್ ಕೇಸ್ ಅಲ್ಲಿಗೂ ನಿಮಗೆ ಯಾರಿಗಾದರೂ ಒಂದು ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನೀವು ಒಮ್ಮೆ ಬ್ಯಾಂಗ್ಳೂರಲ್ಲಿರೋ ನಿಮ್ಮ ಡಿಪಾರ್ಟ್ಮೆಂಟ್ಸ್ಗೆ ಆದರೆ ವಿಸಿಟ್ ಆದರೆ ಮಾಡಿ ಒಮ್ಮೆ ಅಪ್ರೂವ್ ಆದರೆ ಮಾಡಿಸ್ಕೊಳ್ಳಿ. ಒಂದು MS ಬಿಲ್ಡಿಂಗು ಅಲ್ಲಿ ಒಂದು SSP ಆಫೀಸ್ ಆದರೆ ಇದೆ ನಿಯರ್ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸು. ಅಲ್ಲಿ ಅದ್ರದ್ದು ಅಡ್ರೆಸ್ಸು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನಿಮ್ಮ ಡಿಪಾರ್ಟ್ಮೆಂಟ್ಸ್ಗೆ ವಿಸಿಟ್ ಮಾಡಬೇಕಾದ್ರೆ VV ಟವರ್ ಅಂತ ಒಂದಿದೆ ನಿಯರು ಒಂದು ಕಬ್ಬನ್ ಪಾರ್ಕ್ ಹತ್ರ. ಅಲ್ಲಿ ಒಂದು ಅಡ್ರೆಸ್ ಆದರೆ ನಾನು ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ VV ಟವರಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ಸು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸು ಆಫೀಸಸ್ ಆದರೆ ಅಲ್ಲಿದೆ. ಹೋಗಿ ಅಲ್ಲಿ ಅವ್ರು ಕೇಳೋ ಡೀಟೇಲ್ಸ್ ಆದರೆ ಸಬ್ಮಿಟ್ ಮಾಡಿ ಅಕ್ನಾಲಜ್ಮೆಂಟ್ ಜೊತೆ ನೀವು ಅಪ್ರೂವ್ ಆದರೆ ಮಾಡಿಸ್ಕೊಂಬರ್ಬೋದು. ಇದಾದ ನಂತರ ನಿಮಗೆ ಪ್ರೋಸೆಸ್ ಆದರೆ ಆಗುತ್ತೆ. ನಿಮ್ಮ ಸ್ಕೀಮು ಹಾಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಇಲ್ಲಿ ಥರ್ಡ್ ಲೆವೆಲಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ನೇಮ್ ಮೆನ್ಷನ್ ಆಗಿ ಅಲ್ಲಿ ನಿಮ್ಮ ಎಲಿಜಿಬಿಲಿಟಿ ಅಮೌಂಟು ಪುಷ್ ಟು DBT ಆಗಿ ಇಲ್ಲಿ ಅಮೌಂಟ್ ಆದರೆ ಮೆನ್ಷನ್ ಆಗುತ್ತೆ. ಇಲ್ಲಿ ಪುಷ್ ಟು DBT ಆಗಿದ್ದರೆ ನಿಮಗೆ 100% ಅಮೌಂಟ್ ಆದರೆ ಬರುತ್ತೆ. ಆದರೆ ಇಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಇದೆಯಲ್ಲ ಅದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಪುಷ್ ಟು DBT ಎಸ್ ಆಗಿ ಇಲ್ಲಿ DDO ನೋ ಅಂತ ಇದೆ. ಯಾಕಂದರೆ ಅವ್ರಿಗೆ ಪುಷ್ ಟು DBT ಅಕೌಂಟು ಆಲ್ಮೋಸ್ಟ್ ಪ್ರೋಸೆಸ್ ಆಗಿರುತ್ತೆ. ಫಂಡ್ಸು ಡಿಪಾರ್ಟ್ಮೆಂಟ್ಗೆ ಬಂದಿದ ತಕ್ಷಣ ಇಮಿಡಿಯೇಟಾಗಿ ನೆಕ್ಸ್ಟ್ ಬರೋದೇ ಅವ್ರಿಗೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಇದೆಯಲ್ಲ ಯಾರಿಗಾದರೆ ಅಲ್ಲಿ ಬಂದಿರುತ್ತೋ ಇಮಿಡಿಯೇಟಾಗಿ ವಿತಿನ್ 1 ಮಂತು ಅವ್ರಿಗೆ ಅಮೌಂಟ್ಸ್ ಆದರೆ ಅಕೌಂಟ್ಸ್ಗೆ ಕ್ರೆಡಿಟ್ ಆಗುತ್ತೆ. ಅದರಿಂದ ಇಲ್ಲಿ ಪುಷ್ ಟು DBT ಆಗಿದರೆ ನೀವು ವರಿ ಆಗೋ ಅಗತ್ಯವಿಲ್ಲ. ನೀವು ರಿಲ್ಯಾಕ್ಸ್ ಆಗಿರಿ. ನಿಮಗೆ ಈ ತಿಂಗಳಾಗಿಲ್ಲ ಅಂದರೆ ಇನ್ನೊಂದು ತಿಂಗಳು ನಿಮಗೆ ಅಮೌಂಟ್ ಆದರೆ ಖಂಡಿತ ಬಂದೇ ಬರುತ್ತೆ. ಸೊ ನೀವು ಆದರೆ ವರಿ ಆಗೋಕ್ಕೆ ಹೋಗ್ಬೇಡಿ. ನಮ್ಮದು ಸುಮಾರು ದಿನಗಳಿಂದ ಪುಷ್ ಟು DBT ಎಸ್ ಆಗಿದೆ, ನಮಗೆ ಅಮೌಂಟೇ ಬಂದಿಲ್ಲ, ಈ ರೀತಿ ಅನೇಕ ವಿದ್ಯಾರ್ಥಿಗಳು ಮೆಸೇಜಸ್ ಆದರೆ ಮಾಡ್ತಿದ್ದಾರೆ. ಅದರಿಂದ ನೀವು ಒನ್ಸ್ ನಿಮಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ 100% ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಆದರೆ ಯಾವಾಗ ಆಗುತ್ತೆ ಅಂತ ಡೇಟ್ ಆದರೆ ಅವರು ಮೆನ್ಷನ್ ಮಾಡಿಕೊಂಡು ಇಂಥ ಡೇಟ್ಗೆ ಆಗಬೇಕು ಅಂತ ಇರೋದಿಲ್ಲ. ಯಾವಾಗ ಫಂಡ್ಸ್ ಆದರೆ ರಿಲೀಸ್ ಆಗುತ್ತೋ ಡಿಪಾರ್ಟ್ಮೆಂಟ್ ಕಡೆಗೆ ಗೌರ್ಮೆಂಟ್ ಕಡೆಯಿಂದ ಆವಾಗ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆದರೆ ಮಾಡ್ತಾರೆ. ಒನ್ಸ್ ಸ್ಯಾಂಕ್ಷನ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಹತ್ರ ಮೇಂಟೆನೆನ್ಸ್ ಅಮೌಂಟ ಎಷ್ಟು ಅಮೌಂಟ್ ಬಂದಿದೆ ಎಲ್ಲನೂ ನಿಮ್ಮ ವಿತ್ UTR ನಂಬರು ತೋರಿಸುತ್ತೆ. ಹಾಗೆ ನೀವು DBT ಕರ್ನಾಟಕ ಅಂತ ಹಿಂದಿನ ವೀಡಿಯೋಲ್ಲಿ ತೋರಿಸಿದ್ದೀನಿ. ಆ ರೀತಿ ಆ ಆ್ಯಪಲ್ಲೂ ನೀವು ಚೆಕ್ ಮಾಡ್ಕೋಬೋದು ಅಮೌಂಟ್ ಬಂದಿದೆಯಾ ಇಲ್ವ ಅಂತ. ಈಗಾಗಲೇ ಸುಮಾರು ವಿದ್ಯಾರ್ಥಿಗಳಿಗೆ ಪ್ರೀವಿಯಸ್ ಆಗಿ ಯಾರೆಲ್ಲ ಬಿಫೋರ್ ಜನವರಿ ಒಂದು ಡಿಸೆಂಬರು ಅಪ್ಲೈ ಮಾಡಿದ್ರು ಆಲ್ಮೋಸ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗ್ತಿದೆ. ನಿಮಗೂ ಕೂಡ ಬರುತ್ತೆ. ಸ್ವಲ್ಪ ವೆಯ್ಟ್ ಆದರೆ ಮಾಡಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋಲ್ಲಾದರೆ ಸಿಗೋಣ.